ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೀಟ್ರೂಟ್ ಟಿಕ್ಕಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ. ಫಸ್ಟಿಗೆ ನಾನು 5ರಿಂದ 6 ಆಲೂಗಡ್ಡೆನ ನೀಟಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ಸಣ್ಣದಾಗಿ ಇದು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನಾನು ಬೀಟ್ರೂಟ್ ತುರ್ಕೊಂಡು ಹಾಕೋತಾ ಇದ್ದೀನಿ. ಸೊ ಬೀಟ್ರೂಟ್ನ 2 ರೀತಿಯಾಗಿ ಮಾಡ್ಕೋಬೋದು. ಮೊದಲು ಅದನ್ನು ಬೇಯಿಸ್ಕೊಂಡು ಕೂಡ ತುರ್ಕೋಬೋದು, ಇಲ್ಲ ಬರೀ ತುರ್ಕೋಬೋದು. ಸೊ ನೀವು ಯಾವ ರೀತಿನಾದರೂ ಟ್ರೈ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆಗೆ ಎಲ್ಲ ಮಸಾಲ ಪದಾರ್ಥಗಳು ಹಾಕೋತಾ ಇದ್ದೀನಿ. ಹಾಗಂದರೆ ಗರಂ ಮಸಾಲ ಪುಡಿ, ರೆಡ್ ಚಿಲ್ಲಿ ಪೌಡರ್, ಜೊತೆಗೆ ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳೋಣ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸಿಂದ ನಮ್ಮ ಟಿಕ್ಕಿ ಸೂಪರಾಗಿ ರೆಡಿ ಆಗುತ್ತೆ. ಇದು ತುಂಬ ಹೆಲ್ದಿ ವರ್ಷನ್ ಆಫ್ ಟಿಕ್ಕಿ. ಆದ್ದರಿಂದ ನಾನು ಇಲ್ಲಿ ಯಾವುದೇ ರೀತಿಯಾದ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಯೂಸೇ ಮಾಡಿಲ್ಲ. ಮನೆಯಲ್ಲಿ ಯಾವಾಗಲೂ ಅವೈಲೇಬಲ್ ಇರೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೋಬಹುದಾಗಿರೋ ಹೆಲ್ದಿ ರೆಸಿಪಿ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಿರೋ ರೆಸಿಪಿದಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ತಿದ್ನಲ್ಲ, ಆವಾಗಲೇ ಬೀಟ್ರೂಟ್ ಸಹಿತ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಬೀಟ್ರೂಟ್ ಬೇಯಿಸ್ಕೊಳ್ದೆ ಕೂಡ ಬರೀ ಹಾಗೆ ತುರ್ದು ಕೂಡ ಮಾಡ್ಕೋಬಹುದು, ಆವಾಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಎರಡನ್ನೂ ಬೇಯಿಸ್ಕೊಂಡಿದ್ದೆ. ಸೊ ಇದು ನೀಟಾಗಿ ಕಟ್ಲೆಟ್ ಶೇಪಲ್ಲಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಕಟ್ಲೆಟ್ ಶೇಪಲ್ಲಿ ಇಲ್ಲ ಯಾವುದೇ ಶೇಪಲ್ಲಿ ಮಕ್ಕಳಿಗಿನ್ನ ತುಂಬ ಇಂಟ್ರೆಸ್ಟಿಂಗ್ ಶೇಪಲ್ಲೂ ಕೂಡ ನೀವು ಮಾಡ್ಕೋಬಹುದು. ಸೊ ನೀವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಕೂಡ ಡಿಪ್ ಮಾಡ್ಬೋದು ಈ ಕಟ್ಲೆಟ್ಸ್ನ, ಆವಾಗ ಅದನ್ನು ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನಾನು ಕಂಪ್ಲೀಟಾಗಿ ಹೆಲ್ದಿ ವರ್ಷನ್ ತೋರಿಸ್ತಿರೋದ್ರಿಂದ ಡಿಪ್ ಏನೂ ಮಾಡಿಲ್ಲ, ಬರೀ ಶಾಲೋ ಫ್ರೈ ಮಾಡ್ಕೋತೀನಿ ಇದನ್ನು. ಇನ್ನೂ ನೀವು ಬ್ರೆಡ್ ಕ್ರಮ್ಸಲ್ಲಿ ಹತ್ಕೊಂಡ್ರು ಅಂತೂ ತುಂಬ ಕ್ರಿಸ್ಪಾಗಿ ಬರುತ್ತೆ. ಬಟ್ ಅದನ್ನು ಯಾವ್ದಾದ್ರು ಗೆಸ್ಟ್ ಬಂದಾಗ ಆ ವರ್ಷನ್ ಟ್ರೈ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಗಾರ್ನಿಷಿಂಗಿಗೆ ಅಂತ ಒಂದು ಸ್ವಲ್ಪ ಗಸಗಸೆ ತೊಗೊಂಡೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸೊ ಶಾಲೋ ಫ್ರೈ ಮಾಡುವಾಗ ಯಾವಾಗಲೂ ಅಷ್ಟೇ ಸ್ಟವ್ ಸಣ್ಣ ಉರಿನಲ್ಲಿ ಇಟ್ಕೊಂಡು, ಇಲ್ಲ ಅಂತಂದರೆ ಹೊರಗಡೆ ಮಾತ್ರ ಸಿಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಶಾಲೋ ಫ್ರೈ ಮಾಡಿಕೊಂಡ್ರೆ ಬೀಟ್ರೂಟ್ ಟಿಕ್ಕಿ ಈಸ್ ರೆಡಿ ಟು ಸರ್ವ್. ಸೊ ಈ ಬೀಟ್ರೂಟ್ ಟಿಕ್ಕಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಂದರೆ ಮಿಂಟ್ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಇದೊಂಥರ ತುಂಬ ಫಿಲ್ಲಿಂಗ್ ರೆಸಿಪಿ ಕೂಡ. ನೀವು ಬೆಳಗ್ಗೆ ತಿಂದರೆ ಆರಾಮಾಗಿ ಒಂದು 4 to 5 hours ಆರಾಮಾಗಿ ಇರ್ಬೋದು, ಅಷ್ಟು ಫಿಲ್ಲಿಂಗ್ ರೆಸಿಪಿ ಇದು. ತುಂಬ ಹೆಲ್ದಿ ರೆಸಿಪಿ ಕೂಡ. ಟ್ರೈ ಮಾಡಿ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್, ಆದ್ದರಿಂದ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಾಯಿದೆ ರೆಸಿಪೀಸ್ ಅಂತ. ಮತ್ತು ನೆಕ್ಸ್ಟ್ ಏನು ರೆಸಿಪಿ ಟ್ರೈ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ. And thank you for watching. Please like, share and subscribe my YouTube channel.